ಅವರ ಬರ್ರಿ ಫೋಟೋ ತೆಗಿಸ್ಕೊಳ್ಳೋಣ. ನೀವು ನಮ್ಮ ಅಕ್ಕನ ಕೈಗೆ ಮೆಹಂದಿ ಹಾಕರ್ಗತ್ತೆ ಕುಂದರ್ರಿ. ನನಗೆ ಹಾಕಾಕ ಬರಂಗಿಲ್ಲ. ಆ ಹಿಡ್ಕೊಂಡು ಕುಂದರ್ರಿ ಮಾವರ. ಫೋಟೋ ನೋಡಿದಾರ ಎಲ್ಲಾರು ಎಲ್ಲಿ ನೀ ಹಾಕಿ ನೋಡಂತಿಗೆ ಹಾಕಿ ತೋರ್ಸಿಗ ಅಂತಾರನ. ಸರಿ, ನಾಚ್ಕೋಬೇಡವಾ ಅನು ಪಾರ್ವತಿ. ಸ್ಮೈಲ್. ಏತಮ್ಮ ಅವ್ರ ತೆಗದಾದ್ಮೇಲೆ ನಮ್ಮ ಒಂದೆರಡು ಫೋಟೋ ತೆಗಿಪ. ಈ ಕಡೆ ನಿಂತೇವ್ ನೋಡು. ಅಕ್ಕಾರ ಈ ಕಡೆ ನೋಡ್ರಿ. ಸ್ಮೈಲ್. ಎಲ್ಲಾರ ನಗರಿ ಫಳ್ ಅಂತೇಳಿ. ಆತ್ ನೋಡ್ರಿ. ಹ್ಞೂ ರೀ. ಮದ್ವಿ ಹುಡುಕಿಗಿಂತ ಬಲ ನೋಡಿಕಿದ ಲೇಗಿರ್ಜಿ ಪತಿ ಅದೇಂತ ಫೋಟೋ ತಗೋತಿರ್ಲೇ ನಡ್ರಲೇ ಹೊರೆ ಬದಕ್ ನೋಡ್ರಿ. ವಾ ವಾ ವಾ, ಒಂದು ಫೋಟೋ ತಗೊಳೋದಕ್ಕೆ ಇಟ್ಟು ಮಾತಾಡ್ತತ್ ನೋಡಿ ಹುಡುಕಿ. ಓ ನಿನ್ ಮದ್ವೆ ಆಗಂತ್ರ ಯಾರು ಫೋಟೋ ತೆಗಿಯಾರಿದ್ದಿಲ್ಲ ಅಂತೇಳಿ ಈಗೂ ಹಿಂಗ್ ಮಾಡ್ತತ್ ನೋಡತ್ತಾಗ. ಅಲ್ವೇ ಯಾವ್ದಕ್ಕೂ ಒಂದು ಫೋಟೋ ಐತೆ ಇಲ್ಲ ನಿಂದ. ಈಗ ಫೋಟೋದಾರ ಬಂದಾರ ಒಂದು ತೆಗಿಸಿ ರೆಡಿ ಮಾಡಿ ಇಟ್ಬಿಡು. ಏನಂತ ಹೇಳಲ್ಲ ಲೇಕಿ ಬಿಡಾಡಿ. ಅಯ್ಯೋ ಗಿರ್ಜಕರ ಹೋಗ್ಲಿ ಬಿಡ್ರಿ. ಆತ ನಡಿಯ ಪತಿ ಅಲ್ಲ ಒಂಚೂರು ಏನ್ ಕೆಲಸ ಐತೆ ನೋಡೋಣ ನಡಿ. ಇನ್ನೂ ಆತ ಇಲ್ಲ ನಿಮ್ದು. ಅದೆಂತ ಮದ್ರಂಗಿ ಹಾಕೋತೀರಿ? ನೀವೆದಕ್ಕೆ ಕುಂತೀರಿ ಮದ್ರಂಗಿ ಹಾಕಕ್ಕ? ಅತ್ತಿ ನಾವು ಮದ್ರಂಗಿ ಹಾಕಕ್ ಕುಂತಿಲ್ಲ, ಫೋಟೋ ತೆಗಿಸ್ಕೊಳಕ್ ಕುಂತೇವಿ. ಯಾರೋ ಮಾಡಿದ ಕೆಲ್ಸಕ್ಕೆ ಯಾರೋ ಹೆಸರು ತಗೊಳ್ಳೋದು ಹಂಗಾಗೈತಿ ಈಗ ನಮ್ಮ ಬಾಳೆ. ಮದ್ರಂಗಿ ಹಾಕಿದ್ದು ಅವ್ರು. ಈಗ ಹಂಗ ಒಂದೆರಡು ಫೋಟೋಕ್ ಪೋಸ್ ಕೊಡಾತೀವಿ. ಏನ ಪೋಜ ಏನಪ್ಪ ಆತಾಗ. ಹೇಳ್ರಿ ದಡ ಹೇಳ್ರಿ. ಗೊತ್ತಾತ. ಹೇಳ್ರವ ನೀವು ಹೇಳ್ರಿ. ನೀವು ಒಂಚೂರು ಹೋಗ್ಬೇಕಾರೆ ಕೊನೆಯಾಗ ವಿಶ್ರಾಂತಿ ತಗೋರಿ. ನಮ್ಮ ಮ್ಯಾಗಿನ ಕೆಲಸ ಮಾಡ್ಕೋತೀವಿ. ಈಗ ಬೆಳಗಿನ ಜಾವ ಇಲ್ಲೋಡಿಲ್ಲ 6 ಗಂಟೆ ಅಂದ್ರೆ ಈಗ ಅರ್ಶಿನ ನೀರು ಹಾಕ್ಬೇಕು. ಟೈಮ್ ಎಷ್ಟಾಗೈತೆ? ಆಗ್ಲೇ 12:30 ಪೌಣೆ 1 ಆಗೈತಿ. ಒಂದು ಈಟ್ ಬೇಕಾರೆ ಕಣ್ಣು ಹಚ್ಚೋದ್ರೆ ಹಚ್ಚೋಗ್ರಿ, ಇಲ್ಲಕಂದ್ರೆ ಕುಂದರಿ. ಅತ್ತಿ ನಿದ್ದೆ ಭಾಳ ಬರಾಕತ್ ಬಿಡತ್ತೆ. ಎರಡೆರಡು ದಿನ ಲಗ್ನ ಆದ್ರೂ ನಿದ್ದೆ ಗಿಡ್ಬೇಕು. ಏನ ನಿದ್ದೆ ಬರಾಕತ್ತೈತೆ ಅಂತ ಹಂಗೆ ಮಕ್ಕೊಂಡ್ರೆ ನಡೆಯಂಗಿಲ್ಲ. ಏನ 1-2 ತಾಸು ಮಕ್ಕೋತೇವೆ ಅತ್ತಿ. ಹಂಗಾರೆ ಹೇಳ್ರಿ ದಡ ಹೇಳ್ರಿ. ಮತ್ತೆ ಇನ್ನೂ ಮೆಹಂದಿ ಹಾಕೋತಾರ ಕೂತಿರಲ್ಲ ಇಲ್ಲೇ ಹೇಳ್ರಿ. 2 ತಾಸು ಬೇಕಾರೆ ನಿಮ್ಮ ಕೊನೆಗೆ ಹೋಗಿ ಒಂಚೂರು ಅಡ್ಡಾಗ್ರಿ. ನಾವೆಲ್ಲ ಇದು ಸುರ್ಗಿಗೆ ಅರ್ಶಿನ ನೀರಿಗೆ ರೆಡಿ ಮಾಡಿಂದ ಒದರ್ತೇವೆ. ಆತತ್ತಿ ಸಾಕು ಹೇಳ್ರಿ. ಹಾಕೊಳ್ಳೋದ ಇದನ್ನ ಮಾಡ್ಕೊ ಕೂತೀರನ ಸಾಕತ್ ನನಗಂತ್ರು. ಚಮೇಲಿ ನೀನು ಹಾಕೋತೀಯಾ? ಎದಕ್ ಬೇಕ ಮದುವೆ ವಯಸ್ಸನೇ ನಿನಗೆ? ಅಲ್ಲನ್ನ ಸುಮ್ಮನೆ ನಿಂತಕ್ಕೆ. ಅಯ್ಯಯ್ಯ ಸೈ ಅಲ್ಲ ಎದಕ್ ಬೇಕಿವ ಕೈಗೆ ಮದ್ರಂಗಿ? ನಾ ಎಲ್ಲ ಹಾಕೊಳಕತ್ತೇನೆ. ಮತ್ತೇನೋ ನನಗೂ ಹಾಕಂತ ಬಂದಿಯಲ್ಲ. ಅಸೈ ಮೊದಲು ಹುಡುಗರು ಹಾಕೊಲ್ ತಡಿ. ನಮ್ದೇನೈತಿ ಕುಣಿತಿತ್ತೇನೆ ಹರೇ ಉಕ್ಕಿ. ಇವತ್ತು ಕುಣಿಯಾಗ ನಾಳೆ, ಇವತ್ತು ಮನ್ಯಾಗ ನಾಳೆ ಕುಣಿಯಾಗ. ನೀ ಹೋಗು ಕುಣಿಗೆ. ನಮ್ಗೇನು ಹರ್ಕತ್ ಬಿದ್ದತಿ? ನನಗೆ ಮದ್ರಂಗಿ ಇದ್ರಂಗೆ ಕೇಳಕ್ ಬಂದಿಲ್ಲ. ನಾ ಹೇಳ್ರಿ ಮಕ್ಕೋ ನೋಡ್ರಿ ಅಂದೆ. ಮಕ್ಕೊಂಡೆ ಅಂದ್ರೆ ಕೆಲಸ ಆಕತ್ತೇನ್ಲಿ? ಒಂಚೂರು ಮುಂದೆ ನಿಂತು ಏನು ಮಾಡ್ಬೇಕು ಏನು ಮಾಡಬಾರ್ದು ನಾವೇ ಹೇಳ್ಬೇಕು. ಅವಕ್ಕೇನು ಗೊತ್ತಾಕತ್ತೆ? ಎಲ್ಲ ಪದ್ಧತಿ ಗಿದ್ದತ್ತೆ ಎಲ್ಲ ನಾವು ಹೇಳ್ಬೇಕು. ಮಕ್ಕಳಾಕತ್ತೆ ಅಂದ್ರೆ ಮಕ್ಕೋತಾಳಂತಿಕಿ. ಮದುವೆಗೆ ಬಂದಿರೋದು ಮಕ್ಕಳಕನ ಜೀವನ ಪೂರ್ತಿ ಮಕ್ಕಳದ ಐತೆ. ಮೊದಲು ಮದುವೆ ಮುಗಿಸುನಂತೆ ಬಾ. ಈಗ ನಡಿ ಬೇಕಾರೆ ಅವು ಹೆಣ್ಮಕ್ಳಿಗೆ ಒಂಚೂರು ಕಣ್ಣ ಹಚ್ವಲ್ಬೇಕ. 6 ಗಂಟೆಗೆ ಸುರ್ಗಿಗೆಲ್ಲ ಟೈಮ್ ಹೇಳ್ಯಾರ. ಅದು ಅವ್ರು ಜೋಯಿಸ್ರು ಏನ ಅರ್ಶಿನ ನೀರಿಗೆಲ್ಲ ತಯಾರು ಮಾಡ್ಬೇಕು. ಅವ್ರು ಐಲ್ಗಿತ್ತಾರಿಲ್ಲದಾರ ಅವ್ರು. ಯವ್ವಾ ದೇವ್ರ ನನಗೆ ಸಾಕಾಗೈತೆ ನೋಡತ್ತಾಗ. ಯಾರಿಗಾದ್ರೂ ಹೇಳ್ಬೋದು, ನಿಂಗೆ ಹೇಳಕ್ಕಾಗಲ್ವಾ ಪುಣ್ಯಾತ್ಕಿತ್ತಿ. ನೋಡು ಎಷ್ಟಿರ್ಬೇಕು ನಿನಗೆ. ನಾ ಮೊದಲೇ ಹೇಳ್ಬೇಕಿತ್ತ ನಿಂಗೆ ಗೊತ್ತಾಗುದಿಲ್ಲ? ಲಗ್ನ ಮುಹೂರ್ತ ಅದಕ್ಕಿದೆಯೇ ಇಲ್ಲ ನೀನು? ಊರಾಗ ಅಷ್ಟು ಮತ್ತೆ 8 ಎತ್ತಿನ ಕಂಬದ ಮನಿ 16 ಕಂಬದ ಮನಿ ಅಂತಿ. ಈಗ ಐಲ್ಗಿತ್ತಾರ್ಬೇಕು ಸುರ್ಗಿ ನೀರು ಯಾಕಂತ ಗೊತ್ತಿಲ್ಲ ನಿನಗೆ? ನೀನು ಕೂಟ್ ಮಾತಾಡ್ತೇನಲ್ಲ, ನನಗೆ ಬುದ್ಧಿ ಇಲ್ಲ. ಏನ ಅಂದೋದ್ಲಕ್ಕಿ ಅನು ಬಾರ ಒಂಚೂರು ಕಣ್ಣು ಹಚ್ಚು ನಾವು. ಅಶ್ವಿನಿ ಎಲ್ಲೂ ಇದ್ದಿ? ನಾನು ಎಷ್ಟೊತ್ತದು ಗೊತ್ತ ನೀನು ಹುಡ್ಕಾಕತ್ತಿ. ನೀ ಇಲ್ಲೇ ಇಲ್ಲ. ನಾನು ಎಷ್ಟು ಚಂದ ಸ್ವಲ್ಪ ತೆಗಿಸ್ಕೋಬೇಕಂತ ಮಾಡಿದ್ದೆ ಗೊತ್ತುನು. ಅಯ್ಯೋ ನನಗೆ ಗೆಳತಿಯರ್ ಬಂದಿದ್ರಲ್ಲ ಇವ ಎಲ್ಲರೂ. ಮತ್ತು ಅವ್ರಿಗೆ ಎಲ್ಲರಿಗೂ ಉಳ್ಕೊಳಕ್ಕೆ ಜಾಗ ತೋರಿಸಿ ಲಗೇಜ್ ಎಲ್ಲ ಇಡಿಸಿ ಸ್ವಲ್ಪ ಹೊತ್ತು ಮಾತಾಡಕತ್ರ. ಮತ್ತು ಊಟದ್ದಕ್ಕೆ ನೀವಾ 1 ಗಂಟೆ ಬಿದ್ರ ಅದಕ್ಕೆ ಮತ್ತು ನೀವೆಲ್ಲ ಊಟ ಮಾಡ್ರಿ ಬರ್ತೇನೆ ಅಂತ ಹೇಳಿ ಬಂದೇನ. ಮತ್ತೆ ಗೊತ್ತುನು. ಊಟ ಮಾಡಿದಿ? ಇಲ್ಲ ಮಾಡ್ಬೇಕು. ನಿನ್ ಬಿಟ್ಟು ಮಾಡ್ತೇನೆ. ಅದಕ್ಕೆ ನೀ ಬರ್ಲಿ ಅಂತೇಳಿ ಕರೆಯಕ್ಕೆ ಬಂದೆ. ಹೌದಾ? ನಾನೆಲ್ಲ ನಿಮ್ಮ ಫ್ರೆಂಡ್ಸ್ ಬಂದಿದ್ದಕ್ಕೆ ನೀನು ನಾನು ಮರ್ತ ಬಿಟ್ಟೆ ಅಂತ ಮಾಡಿದ್ದೆ. ಏನಿಲ್ಲ. ಈಗ ನಾ ಇಬ್ರು ಮೆಹಂದಿ ಹಾಕಿಸ್ಕೊಳ್ಳೋಣ. ಅನು ಪಾರ್ವತಿ ಹೇಳ್ರಿ ಕೊನೆಯಾಗ ಒಂಚೂರು ಕುಂದ್ರ ನೋಡ್ರಿ. ಕೈ ಹಾರಕ ಹೋರಿ. ಬೇಕಾರೆ ಒಂಚೂರು ಅಡ್ಡಕ್ಕನಾದ್ರೆ ಅಡ್ಡಾಗ್ರಿ, ಇಲ್ಲ ಕುಂದಿರ್ತೇನಾದ್ರೆ ಕುಂದರಿ ಹೋರಿ. ಅವ ಊಟನ ಮಾಡಿಲ್ಲ. ಊಟ ಮಾಡಿಲ್ಲ? ಏನು ಕಬರಿಗೆ ಇಡದಿರಿ? ತಿಂದ ಮದ್ರಂಗಿ ಹಾಕೋಬೇಕಾ ನೀವು ಕೈಗೆ? ಈಗ ನೋಡಿ ಈಗ 2 ಕೈಗೂ ಹಚ್ಚ್ಕೊಂಡು ಕುಂತೀರಿ. ಕೂಳೆ ಹೆಂಗೆ ತಿಂತೀರಿ ಈಗ? ಹೌದಲ್ಲ ಅತ್ತಿಯವರ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ನಾವು ಅದೇವಲ್ಲ ಇಲ್ಲಿ. ಮಾವರು ನಮ್ಮ ಅಕ್ಕ ಗುಣಿಸ್ತಾರ, ನಾನು ನನ್ನ ಹೆಂಡತಿ ಗುಣಿಸ್ತೇನೆ. ಬೇಡಪ್ಪ ಯಪ್ಪ. ನೋಡಿದಾರೆ ಮಂದಿ ಏನಂತಾರ? ಮಂದಿ ಯಾಕೆ ಏನಾರ ಅಂತಾರ್ರಿ? ನಮ್ಮ ಹೆಂಡತಿಯರಿಗೆ ನಾವು ಉಣಿಸಿದ್ರೆ ಬೆಳಗ್ಗೆ ಆದ್ರೆ ಮದುವೆ ಆಕತ್ತಪ್ಪ. ಮತ್ತೀಗ ನಾವು ಊಟ ಮಾಡ್ಬೇಕಲ್ಲ. ಮತ್ತು ಅವರಿಬ್ರು ಊಟ ಮಾಡಿಲ್ರಿ ಅತ್ತಿಯರ. ಅದಕ್ಕೆ ನಾವು ಅವ್ರಿಗೆ ಉಣಿಸ್ತೇವೆ ತೋರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಹೋರಿ. ಅವ ನಾನು ಮೆಹಂದಿ ಹಾಕಿಸ್ಕೊತೀನಿ. ನೀ ಅದೇಲ್ಲ ನೀ ತಿನ್ಸ. ಯವ್ವ ಮನಿ ಮದ್ವಿ ಗದ್ದೆಲ್ಲ ಓಡಾಡೋದೆ ನಂದು ಕೈಕಾಲನ್ನ ಸೋತ್ ಹೊಂಟು. ಇನ್ನು ನೀನು ಕೂಳು ಬೇರೆ ತಿನ್ಸ್ಕೊಂಡ್ರಿ. ಸಣ್ಣ ಕೂಸ್ ನೋಡು ಏನಾಗುದಿಲ್ಲ. ಎದ್ ಬಡ ಏಟೋಕ ತರ್ಸ್ತೀನಿ. ತಿಂದು ಅದ್ರಂಗೆ ಹಾಕಿಸ್ಕೊರಿ. ಬೆಳತಾನೆ ಯಾರು ಬೇಡ ಅಂದ್ರೆ 6 ಗಂಟೆಗೆ ಸುರ್ಗಿ ನೀರು ಐತಿ. ಕೈ ಬಡ ಅಷ್ಟ್ರೊಳಗೆ ತೊಳ್ಕೊಬೇಕು. ಹೆಂಗಿದ್ರಿ ಇನ್ಸ್ಟೆಂಟ್ ಮೆಹಂದಿ ತಗೋ. ಹಚ್ಚತ್ಲೆ ಕೆಂಪಾಕತಿ. ಹಂಗಾರೆ ಈಗ ನಾವು ಕೈ ತೊಳ್ಕೊಂಡ್ರೆ ಕೆಂಪೇ ಆಗಿರ್ತೈತಿ. ಮತ್ತೆ ಹಂಗಾರೆ ಕೈ ತೊಳ್ಕೊಂಡು ಒಂಚೂರು ಮುಕ್ಕೊಂಬಿಡೋದು ನಡಿಯಾನು. ಅಯ್ಯೋ ನಂಗೆ ಮೊದಲೇ ಗೊತ್ತಾಗಿಲ್ಲ ನೋಡು. ಹಂಗಾರೆ ನಾವು ಹೋಗಿ ಮುಕ್ಕೋತೇವಪ್ಪ. ನೋಡ್ರಿ ನಿಮಗೂ ಒಂದು ಸ್ವಲ್ಪ ತಿನ್ನಿಸಿ ನಾವು ತಿಂದು ಕುಂದಿರ್ತೇವೆ ಒಂದಿಟ್ಟು. ನಮ್ದೇನೈತೆ ಮಕ್ಕಳು ಕೆಲಸ. ಅಣ್ಣ ಈಗ ನಾವು ಮೆಹಂದಿ ಹಾಕಿಸ್ಕೊತೀವಿ. ಚಂದಾಗಿ 1-2 ಫೋಟೋ ತೆಗಿ. ಈಗ ಫಸ್ಟ್ ಈಗ ತಡಿ. ಯಾವ ಈ ಕಡೆ ಬಾಯಿಲ್ ನೀನು ಗ್ರೂಪ್ನಾಗ ಒಂದು ಫೋಟೋ ತೆಗಿಸ್ಕೊಳ್ಳೋದು ಬಾಯಿಲ್ ಈ ಕಡೆ. ಅಣ್ಣ ಚಂದ ಫೋಟೋ ತೆಗಿ. ಈಗ ನಮ್ಮ 3 ಮಂದಿ ಅಕ್ಕ ಮಾಮಾರಿ ಇಲ್ಲೆಲ್ಲ ಅದಾರಲ್ಲ ಅವ್ರಿಗೆ ತೆಗಿ. ರೀ ಶಾಂತಕರ
ಇಲ್ಲೇ ಇದೀರನ ಐಲ್ಗಿತ್ತಾರಿಗೆ ಕರೆಯಕತ್ತಾರ್ರಿ. ಮತ್ತೆ ನಿಮ್ಮ ಕಡೆಯಿಂದ ಯಾರು ಬಂದಾರ್ರಿ? ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಇವ್ರು ಇವ್ರು ಯಾರಪ್ಪ ಬಾಯ ಬರೋದಲ್ಲ, ಕಮಲಮಂಟಿ ಅದಾರಲ್ಲ, ಅವ್ರು ವಾರ್ಗಿತ್ತಾರ ಬಂದಾರ್ರಿ. ಇಬ್ರು ಮಂದಿ. ಒಬ್ರಿಗೇನ ಮದ್ವಿ ಟೈಮಿಗೆ ನಾಳೆ ಬರ್ತಾರಂತೆ. ಅಲ್ಲಿ ಮನೆ ಕಡೆ ಯಾರಿಲ್ಲಲ್ಲ, ಅಲ್ಲ ಅದಾರ ಅವ್ರು. ಮತ್ತೆ ಇಬ್ರು ನಿಮ್ಮ ಕಡೆಯಿಂದ ಎಷ್ಟು ಮಂದಿ ಬಂದಾರ್ರಿ? ಒಟ್ಟು 5 ಮಂದಿ ಐಲ್ಗಿತ್ತಾರ್ಬೇಕು. ಅದಾರ್ರಿ ನಮ್ಮ ಕಡೆ ಬಂದಾರ. ನಮ್ಮ ಗಿರ್ಜಿ ಆಮ್ಯಾಗ ನಮ್ಮ ಊರನವ್ರು ಅದಾರ. ಬರ್ರಿ ರೇಣವ ಪ್ರೇಮಿ ನಡ್ರಿ, ಉಡಿ ತುಂಬ್ಕೊ ನಡ್ರಿ. ಐಲ್ಗಿತ್ತಾರಾಗಿ ನೀವು ಇಷ್ಟೊತ್ತು ಮಾಡಕತ್ತಿರಲ್ಲ, ನಡ್ರಿ ಉಡಿ ತುಂಬ್ಕೊ ನಡ್ರಿ. ಹೋಗೇ ಬಿಟ್ರಿ ನೋಡಿ. ಸರಿ, ನೀವು ಹೋಗ್ರಿ, ಊಟ ಮಾಡಿ ಮಕ್ಕ ಹೋಗ್ರಿ. ನಾವು ಮೆಹಂದಿ ಹಾಕಿಸ್ಕೋತೇವೆ ನಾವು ತಿಂದು. ನೀವಾ? ನಾ ಇಷ್ಟೊತ್ತು ನಿಮ್ಮನ್ನ ನೋಡಕತ್ತಿದ್ದೆ, ಎಲ್ಲಿ ಹೋಗಿದ್ರಿ? ಅಯ್ಯೋ ನನ್ನ ಕಣ್ಣು ಅಷ್ಟ ನಿನ್ ಬಿಟ್ಟು ಯಾರನ್ನೂ ಹುಡ್ಕಾಕತ್ತಿದ್ದಿಲ್ಲ ಗೊತ್ತುನು. ಇಷ್ಟೊತ್ತು ಒಂಥರ ಮರಳುಗಾಡ್ನೆ ನಿಂತು ನೀರು ಹುಡುಕ್ಯಾಡ್ದಂಗೆ ಆಕತ್ತಿತ್ತು. ಈ ಖುಷಿ ಆತ. ಎಲ್ಲೋಗಿದ್ದಿ? ಅದಾ, ನಾನು ರೂಮ್ನಾಗ ರೆಡಿ ಆಗತ್ತಿದ್ದೆ. ರೆಡಿ ಆದ್ಮೇಲೆ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಸೀರೆ ಯಾವ್ದು ಉಟ್ಕೊಂಡ್ರು ಚಂದ ಕಾಣತ್ತಿದ್ದಿಲ್ಲ. ಕಡಿಗೆ ಇದೊಂದು ಉಟ್ಕೊಂಡೆ, ಹೆಂಗೆ ಕಾಣ್ತೈತೆ ನೋಡೋಣ ಅಂತ ನಿಮ್ಮನ್ನೇ ಕೇಳಕ್ ಬರತ್ತಿದ್ದೆ. ಅಯ್ಯೋ ನನ್ನ ಸೀರೆ ಒಂಚೂರು ಚಂದಿಲ್ಲ. ಚಂದಿಲ್ಲ? ಹಾ, ಸೀರೆ ಒಂಚೂರು ಚಂದಿಲ್ಲ. ಆದ್ರೆ ನೀವು ಬಹಳ ಚಂದ ಇದೀರಲ್ಲ, ಅದಕ್ಕೆ ಸೀರೆ ಚಂದ ಕಾಣಕತ್ತೈತಿ. ಚಂದ ಅನ್ನೋ ಪದಕ್ಕೆ ಅರ್ಥ ಬಂದಿದ್ದ ನಿಮ್ಮನ್ನ ನೋಡಿಂದ. ಹೌದಾ? ಹೌದು. ಮತ್ತೇನ್ ಸಮಾಚಾರ? ಯಾವಾಗ ನಮ್ಮಿಬ್ರದು ಡುಮ್ಟಕ? ಹಂಗಂದ್ರೆ ಶಾದಿ ಮೇಲೆ ಯಾದಿ? ಅದಾ, ಹ್ಞೂ, ನಮ್ಮಣ್ಣ ನಿಮ್ಗೆ ಏನೋ ವಿಚಾರಿಸ್ಬೇಕು, ಏನೋ ಮಾತಾಡ್ಸ್ಬೇಕಂತ ಇದ್ದ. ಅದೆಲ್ಲ ಆದಮೇಲೆ ನಮ್ಮದು ಮದ್ವಿ. ಅಯ್ಯೋ, ಅವತ್ತು ನೀವು ಫೋನ್ ಮಾಡಿದ್ಮೇಲೆ ನಾನು ಎದಿನೇ ದಸಕ್ಕಂದು ಬಿಟ್ಟಿತ್ತು. ಎಲ್ಲಿ ನಿಮ್ಮಂಥ ಮುದ್ದಾದ ಹುಡುಗಿನ ಕಳ್ಕೊಂಡ್ಬಿಡ್ತೇನೋ ಏನೋ ಅಂತ. ನಿಮ್ಮ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡೇನು ಗೊತ್ತ ನಾನು. ನೀವು ಅರ್ಥನ ಮಾಡ್ಕೊಳಂಗಿಲ್ಲಪ್ಪ. ಇನ್ನೂ ಅದೇನು ವಿಚಾರಿಸೋದು ಅದು ಇದು ಅಂತೀರ ಏನಪ್ಪ ಆತಾಗ. ಅಲ್ಲ ಏನ್ರಿ, ನಾನು ನೋಡಿದ್ರೆ ಇದಕ್ಕಿಂತ ಗ್ರ್ಯಾಂಡಾಗಿ ನಮ್ಮ ಮದ್ವೆ ಮಾಡ್ಕೋಬೇಕಂತ ಆಸೆ. ನೋಡಿದ್ರೆ ಯಾಕೋ ಎಲ್ಲೋ ಎಳಿ ತಪ್ತತಿ ಅನ್ಸಾಕತ್ತದ ನನಗೆ. ಏನು ಏನು ಇದಕ್ಕಿಂತ ಗ್ರ್ಯಾಂಡಾಗ? ಇದೆಲ್ಲ ಜುಜ್ಬಿ. ನಮ್ದೇನ್ರಿ 8-10 ಕೂರಿಗೆ ಆಸ್ತಿ ಐತಿ. 1 ಎಕರೆ ಹೊಲ ಏನಾರ ಬರೀ ಮದ್ವಿಗಂತಾನೆ ಮಾರಿದ್ರೆ ಇದ್ರ 10% ಗ್ರ್ಯಾಂಡಾಗಿ ಮಾಡ್ಕೋಬೋದು. ಆದ್ರೆ ನಾವು ಮಾರಲ್ಲಪ್ಪ, ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ದುಡ್ಡು ಐತಲ್ಲ. ಹೌದಾ? ಅದಕ್ಕೆ ಈ ವಿಚಾರಿಸೋದು, ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು. ಯಾಕಂದ್ರೆ ಈ ಮೊದಲೇ ನಮ್ಮಂಥ ಶ್ರೀಮಂತರ ಸಂಬಂಧ ಕೈ ತಪ್ಪು ಹೋತಲ್ಲ ಅಂತ ನಮ್ಮ ಅತ್ತಿ ನಮ್ಮ ಮಾವಿಗೆ ಬೇಜಾರಿರ್ತತೆ. ಅವ್ರು ಒಂದಕ್ಕೊಂದು ಹೇಳೋದು, ಅದನ್ನು ನಿಮ್ಮ ಅಣ್ಣ ಕೇಳ್ಕೊಳ್ಳೋದು, ನಿಮ್ಮ ಅಣ್ಣ ಬೇಡೇ ಬೇಡ ಅಂತ ನಿಂದಿರೋದು. ಆಮ್ಯಾಗ ನಾವಿಬ್ರು ದೂರ ಆಗೋದು. ಯಾಕೆ ಬೇಕು? ಹೌದಿಲ್ಲ? ನನಗೇನು ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡು ಬಂಗಾರದ ಮೇಲೆ ನಿಮ್ಮನ್ನು ನಡೆಸ್ಬೇಕು. ಮುತ್ತು ಏನದು ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಡ್ಬೇಕು. ನಾನು ಹಿಂತಿಂತ ಎಲ್ಲರಿಗೂ ತೋರಿಸ್ಬೇಕಂತ ಆಸೆ. ನೋಡಿದ್ರೆ ಹಿಂಗೆ ಆಗತೈತಿ. ಡೈಮಂಡಾ? ಅದು ಸರಿ, ನಾನು ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಬೇಗ ಮಾತಾಡ್ರಿ, ಭಾಳ ದಿನ ಟೈಮ್ ಇಲ್ಲ. ಯಾಕಂದ್ರೆ ನಾನು ಮುಂದಿನ ತಿಂಗಳು ಅಮೇರಿಕಕ್ಕೆ ಹೋಗ್ಬೇಕಂತದೇನೆ. ಆ ಬಿಸ್ನೆಸ್ಸಿನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಐತಲ್ಲೇ. ಹೋದ್ರೆ ನಾ ಬರೋದು ಹೆಚ್ಚು ಕಮ್ಮಿ ಅಂದ್ರೆ 1-1.5 ತಿಂಗಳೇ ಆಕ್ಕತಿ. ಅದಕ್ಕೆ ನೀನು ಅಷ್ಟರೊಳಗೆ ವಿಚಾರಿಸ್ಕೊಂಡು ಏನಂತ ಹೇಳಿದ್ರೆ ಅಮೇರಿಕಕ್ಕೆ ಹೋಗ್ತಾ ಹನಿಮೂನ್ಗೆ ನೀನು ಕರ್ಕೊಂಡೇ ಹೋಗ್ಬಿಡ್ತೀನಿ. ಅಮೇರಿಕದಾಗ ಹನಿಮೂನಾ? ಅಯ್ಯೋ ದೇವ್ರಿ, ನಾನು ಅಮೇರಿಕಾ ಹೆಂಗೈತಂತನೂ ನೋಡಿಲ್ಲ. ಇದು ಇದು ವಿಮಾನದಾಗ ಹೋದಲ್ಲ ಹೋಗುದು? ಹ್ಞೂ ರೀ, ಮತ್ತೆ ಬಸ್ಸಿಗೆ ಟ್ರೈನಿಗೆ ಹೋಗಕತ್ತೇನ? ಅಯ್ಯ, ವಿಮಾನ? ಸರಿ ಸರಿ, ನಾನು ನಮ್ಮ ಅಣ್ಣನ ಹತ್ರ ಹೆಂಗಾರ ಮಾಡಿ ಕಾಡಿ ಬೇಡಿ ಆದ್ರೂ ಒಪ್ಪಿಸ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾನು ಬರ್ತೀನಿ, ಹೋಗೋಣ. ಸರಿ. ಆದರೂ ಈ ಸೀರೆ ಒಳಗಂತರೂ ಸಖತ್ತ ಕಾಣತ್ತೀರಿ, ಹಾಟಾಗಿ. ಹಾಟಾಗ? ನಂಗೆ ನಾಚಿಕೆ ಆಕೈತಪ್ಪ. ಈ ನಾಚ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿ ಗೊತ್ತೇನ? 1 ನಿಮಿಷ ಇರು. ಇಲ್ಲಿ ಯಾವುದೂ ಹೂವು ಸಿಗ್ತಿಲ್ಲ. ಆ ಹೂ ತೊಗೊಂಡು ಬಂದು ಈಗಲೇ ಪ್ರಪೋಸ್ ಮಾಡಿಬಿಡ್ತಿದ್ದೆ. ಇರ್ಲಿ ಬಿಡ್ರಿ, ಹೂ ಕೊಟ್ಟೆ ಪ್ರಪೋಸ್ ಮಾಡ್ಬೇಕಂತ ಏನೂ ಇಲ್ಲ. ಸರಿ, ಇಲ್ಲೇ ಇರ್ತೀಯಾ? ಈ ಮದ್ವೆ ಮುಗಿಯೋದ್ರೊಳಗೆ ನಿಂಗೆ ಏನೋ ಒಂದು ತಂದ್ಕೊಡ್ತೀನಿ. ಸರಿ, ಬಾಯ್. ಹಂಗ ಐ ಲವ್ ಯು. ಐ ಲವ್ ಯು ಟು. ಅವತ್ತು ಘಾಗ್ರಾ ಕೊಡಿಸ್ತಾನೆ ಇದ್ದಿದ್ದಿಲ್ಲ ನಾನು. ಸೀರೆ ಒಳಗೆ ಎಷ್ಟು ಚಂದ ಕಾಣ್ತೀರಂತ ಗೊತ್ತಾಗಿದ್ರೆ. ಇರ್ಲಿ ಬಿಡ್ರಿ, ಮೋಸ ಆತ. ಇರ್ಲಿ, ನೆಕ್ಸ್ಟ್ ಟೈಮ್ ಎಂತೆಂಥ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂದ್ರೆ ಅಂಥ ಸೀರೆ ಹಿಂದೆ ಯಾರು ಉಟ್ಟಿರಬಾರ್ದು, ಮುಂದೆ ಯಾರು ಉಡಬಾರ್ದು ಅಂತದ. ಯಾಕ ಜಾಸ್ತಿ ಹೊಗಳಕತ್ತೀರಪ್ಪ? ಹೊಗಳಕ್ಕೆ ಏನೈತಿ, ಅಷ್ಟು ಚಂದ ಕಾಣತ್ತೀರಿ ಗೊತ್ತೇನ. ಬರ್ತೇನೆ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂದೈತೆ ಅದಕ್ಕೆ. ವಾವ್, ಇಂಥ ಹುಡುಗ ಸಿಕ್ಕಿದ್ ನನ್ನ ಪುಣ್ಯನ. ಮತ್ತೆ ನಮ್ಮಣ್ಣ ಶ್ರೀಮಂತ ಹುಡುಗಿನ ಮದುವೆ ಮಾಡ್ಕೊತೇನೆ ಅಂತೇಳಿ ಎಷ್ಟು ಇದು ಮಾಡ್ತಿದ್ದ. ನಾನು ಶ್ರೀಮಂತ ಹುಡುಗನ ಮದುವೆ ಮಾಡ್ಕೊತೇನೆ. ಅವಾಗ ನಮ್ಮ ಅಣ್ಣನ ಸರಿ ಸಮ ಹಾಕೀನಿ. ಇಲ್ಲಾಂದ್ರೆ ಮನೆಗೆ ಬಂದು ಅತಿಗೆಮ್ಮ ಆಕೆ ಫುಲ್ ರಿಚ್. ನಾನು ಯಾವ್ದಾರು ಯಾಂದಾಳಿನ ಕಟ್ಕೊಂಡೆ ಅಂದ್ರೆ ನಾನು ಬರೋಕೆ ಹೋಗೋಕೆ ಮರ್ಯಾದಿರ್ತತೆ. ನಾನು ತವ್ರ ಮನೆಗೆ ಬಂದ್ರೆ ಕಾರ್ನಾಗೆ ಬರ್ಬೇಕು, ಕಾರ್ನಾಗ ಹೋಗ್ಬೇಕು. ಜಂಪರ್ ಪೀಸ್ ಪಾಕೆಟ್ ಎಲ್ಲಿಟ್ನಿ ಏನಾತಾಗ? ನಮ್ಮ ಕಡೆದವ್ರು ಬಂದಾಗ ಕೊಡಾಕ್ಬೇಕದ. ಅಯ್ಯೋ, ಇಲ್ಲೇ ಅದಾವ ಯಕ್ಕ, ಎದಕ್ಕೆ ಬೈ ಮಾಡ್ತಿ? ನೋಡಿಲೆ ಎಂಥ ಚಂದ ಕ್ಯಾರಿ ಬ್ಯಾಗ್ ತಂದಿಯಲ್ಲಿ, ಒಂಥರ ಕಲರಿನು. ಅವು ಕುರ್ದ್ರಾಗ ಅವಕ್ಕೆ ಕುರ್ದೆ ಚಂದ ಜಂಪರ್ ಪೀಸ್ ಹಾಕಿ ಅರ್ಶಿನ ಕುಂಕುಮದ್ದು ಇಷ್ಟಿಷ್ಟು ಪಾಕೆಟ್ ಒಗೆದ್ಬಿಟ್ಟೇನಿ.
ಹಾಂ ಚಲೋ ಆತಿಲ್ಲ ಹಂಗಾರೆ ಹಿಂಗೆ ಮಾಡು, ನಮ್ಮ ಕಡೆದವ್ರು ಯಾರು ಅಂತೇಳಿ ಚಂದಾಗಿ ನೋಡು, ಮತ್ತು ಅವ್ರ ಕಡೆದವ್ರದ್ದು ಕೊಟ್ಗಿಟ್ಟಿ ನೀನು ಏನು ನಮ್ಮ ಕಡೆದ್ರ ಗಟ್ಟೆ ಕೊಡು. ಅವರು ಅಕ್ಕಿ ಕಾಳು ಹಾಕಿ ಹೋಗುತ್ತೆ, ನಾಳೆ ಇವನ್ನೆಲ್ಲ ಕೊಡ್ಬೇಕು. ಇವನ್ನ ಸಿಗ್ಲಾರ್ದಂಗೆ ಚಂದಾಗಿ ಒಂದು ಕಡೆ ತೆಗೆದಿಡು, ಮತ್ತು ಯಾವ ಕೆರ ತೊಗೊಂಡು ಬ್ಯಾಗ್ನ ತುರ್ಕೊಂಡು ಹೋಗಿದ್ದಾಳೆ ಹಾಳಾಗಿ. ಅಯ್ಯೋ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವೆಲ್ಲ ಮಾಡ್ತೀವಿ ತಗೋರಿ. ನಮ್ಮ ಕಡೆ ಐಲ್ಗಿತ್ತಿ ಯಾರ ಐಲ್ಗಿತ್ತಿ ಅದಾಳ ತೋರಿ, ರೇಖವಕ್ಕ ಅದಾಳಲ್ಲ ರೇಖವಕ್ಕ. ನಮ್ಮ ಕಡೆಯಿಂದ ಒಬ್ಬೇಕೆನ, ಅವ್ರ ಕಡೆಯಿಂದ ಒಂದು ಹುಡುಗ ಯಾರು, ಅವ್ರ ಕಡೆ ಒಂದಿಬ್ರು, ಇವ್ರ ಕಡೆ ಒಂದಿಬ್ರು, ಆತಲ್ಲ 5 ಮಂದಿ ಆತಲ್ಲ, ಮತ್ತಿನ್ನೇನೈತಿ. ಅದೆಲ್ಲ ಹೋಲ್ ಬಿಡ್ರಿ, ಚಿಂತಿ ಬಿಡು ನೀ ಅಕ್ಕ. ಸುಸೂತ್ರ ಲಗ್ನಕತಿ ಊಟದಾಗೂ ಅಷ್ಟೇ. ಇಲ್ಲಿ ನೋಡಿಲ್ಲ ನಮ್ಮ ಕಡೆದವ್ರಿಗೆಲ್ಲ ದೊಡ್ಡ ಎದ್ದು ಊಟ ಮಾಡಿಬಿಡು ಅಂತ ಹೇಳು. ಮತ್ತೆ ಆ ಬಿಡಾಡ್ಯಾರು ಅವ್ರ ಕಡೆದವ್ರು ಎಲ್ಲರೂ ತಿಂದು ನಮ್ಮ ಕಡೆದವ್ರಿಗೆ ಏನಾರ ಒಂದು ಸಣ್ಣ ಪುಟ್ಟ ಖಾಲಿಯಾಗಿದ್ದಿತ್ತು ಹೌದಿಲ್ಲ, ಅದಕ್ಕೆ ನಮ್ಮ ಕಡೆದವ್ರಿಗೆಲ್ಲ ಎದ್ರ ಮೊದಲು ಊಟ ಮಾಡಂತ ಹೇಳು. ಸೊನ್ನೆ ಮಾಡಿ ನೀನ ನಾಳೆನೂ ಅಷ್ಟೇ ಊಟದ ಜವಾಬ್ದಾರಿ ತೊಗೊಳೋದಿಲ್ಲ ನಿಂದ ನೋಡುವ. ನೀನ ಮತ್ತೀಗೆಲ್ಲ ನಿಂತು ಮಾಡ್ಬೇಕು. ನನಗರ ಯಾರದಾರ? ಅಯ್ಯೋ ನಾವು ಊರ್ಲಿಂತ್ರ ಎಷ್ಟು 2 ಟ್ಯಾಕ್ಟ್ರಿ ತುಂಬ್ಕೊಂಬಂದಿನಿ, ಅಷ್ಟ್ರಿಗೂ ಏನೇನು ಬೇಕು ಏನೇನು ಬೇಡ ಕಡಿಮೆ ಆಗ್ಲಾರ್ದಂಗೆ ಮಾಡೋ ಜವಾಬ್ದಾರಿ ನಂದು. ನೀ ತಲೆ ಕೆಡ್ಸ್ಕೊಬಿಡಕ್ಕ. ಅಯ್ಯೋ ಏನ ನಿನ್ನ ಮಗಳು ಇಷ್ಟು ಚಂದ ಕಾಣಕತ್ತಾಳ? ನಾನು ನೋಡಿ ಇಲ್ಲಿ ನೋಡಿ ಇಷ್ಟತ್ತಾದ್ರು. ಅಯ್ಯೋ ಭಾಳ ಚಂದ ಕಾಣತ್ತಲ್ವ. ಆತವ ಗಂಡು ನೋಡ್ಬೇಕು ಇಕ್ಕಿಗೊಂದು. ನೋಡೈತಿ ಏನೋ ನೋಡೈತಿ. ನೋಡೈತಿ ಹುಡುಗ ಭಾರಿ ಶ್ರೀಮಂತದಾನ. 10 ಕುರ್ಗಿ ಆಸ್ತಿ ಐತಿ, ಬೇಕಾದಂಗೆ ತಂದೆ ತಾಯಿ ಇಬ್ರೆ, ಮತ್ತು ಬೇಕು ತಂಗ್ಯಾನ ಅಕ್ಕ ಗೊತ್ತಿಲ್ಲ ನನಗೂ ಪಕ್ಕ. ಆಕಿ ಮದುವೆ ಆಗಿ ಹೋಗ್ಯಾಳಂತ, ಅವರು ಇದ್ದಂತರ ಮನೆಗೆ ಕೊಟ್ಟಾರಂತ. ಮತ್ತು ಹುಡುಗಿನ ಅವ್ರದ್ದು ಚಲೋ ಐತಂತಲ್ಲಿ. ಹಾಗಾಗಿ ನನ್ನ ಮಗಳು ಬಾಳೆ ಬಚ್ಚವ, ಎಲ್ಲದಕ್ಕೂ ಆರಾಮದ ಆಡೋಡುವ ನನ್ನ ಮಗಳು. ಇಷ್ಟಪಟ್ಟಿದ್ಲಾ, ನಾನು ಹ್ಞೂ ಅಂದ್ಬಿಟ್ಟೆ. ಬೇಕಂತ ಹುಡುಕ್ಯಾಡಿದ್ರು ಅಂತ ಸಂಬಂಧ ಸಿಗೋದಿಲ್ಲ ಗೊತ್ತನು. ಹೌದಾ? ಓ ಯಾರಕ್ಕ ಅವರು? ಇಲ್ಲೇ ಲಗ್ನದಾಗ ಅದಾರ, ತಡಿ ತೋರಿಸ್ತೀನಿ. ತಡಿ ಕಾಣುವಳ್ಳ ಕಂಡುಗುಟ್ಲೆ ತೋರಿಸ್ತೇನೆ ನಿಂಗೆ. ಹಾಂ ಮಾಡ. ಆ ಹುಡುಗನ ಅದ ನನ್ನ ಮತ್ತೆ ಬಂದಾರ ಅವರು ಬಂದಾರ, ತೋರಿಸ್ತೇನೆ ತಡಿ. ಯವ್ವ ಏನ? ಸರಿ ನೀವನ್ನೆಲ್ಲ ಒಂದು ಕೊನೆಗೆ ಹಾಕಿಟ್ಬಿಡಿ, ಒಂದೊಂದು ಚೀಲದಾಗ. ನಮ್ಮ ಕ್ವಾಣಿ ಐತಿಲ್ಲ, ನಮ್ಮ ಕ್ವಾಣೆಗೆಲ್ಲ ಹಾಕಿ ಚಾವಿ ತೊಗೊಂಡು ನಡ್ದಾಗ ಸಿಗಿಸ್ಕೊ. ಮತ್ತು ಅದ್ರೊಳಗೆ ಇದ್ದಿದ್ದೀನಿ ಯಾವ ಕ್ಯಾರ ತೊಗೊಂಡು ಹೋಗಿದ್ದಾಳೆ. ಆದ್ರೆ ಚಿಂತೆ ಬಿಡಕ್ಕ ನಾ ಮಾಡ್ತಂತು. ಅವ್ರು ಕಂಡ್ರೆ ತೋರಿಸ್ ನಂಗೆ. ಏನಲ್ಲೇ ಮಾತಾಡತ್ತೆ ನೀವು ಒದರ್ತೀಯಲ್ಲ. ಯವ್ವ ನಿಂಗೆ ಬುದ್ಧಿ ಐತಿಲ್ವೇ? ಯಾಕೆ ಏನಾತ? ಅಲ್ಬೇ ನೀನು ಹೋಗಿ ಹುಡುಗನ್ ತೋರಿಸ್ತಾನೆ, ಹುಡುಗನ್ ತೋರಿಸ್ತಾನೆ, ಅವ್ರು ಅವ್ನು ತೋರಿಸ್ತಾನೆ ಅಂತೀಯಲ್ಲ. ನಿಂಗೆ ಬುದ್ಧಿ ಐತಿಲ್ಬೇ ತಲೆಯಾಗ? ಮೊದಲೇ ನನ್ನ ಮಸ್ತ್ ಮದ್ವೆ ನಿಶ್ಚಯ ಆಗಿ ಅವ ಬಂದು ನಾ ಹೋಗಿ ಇಬ್ರು ಅಡ್ಡಾಡಿ ಮದುವೆ ಲೇಟ್ ಆಕೈತೆ ಅಂತ ಮದುವೆ ಕ್ಯಾನ್ಸಲ್ ಮಾಡಿ ಹೌದಿಲ್ಲ. ಈ ವಿಚಾರನ ಹೋಗಿ ಅವ್ರಂತೇಳಿ ಹೇಳಿ ಅವ್ರ ಮನಸ್ಸು ಹಾಳು ಮಾಡಿ ಅಕಸ್ಮಾತ್ ನನ್ನ ಮಗಳನ್ನ ಮಾಡ್ಕೊಡ್ರಿ, ಬಂಗಾರದಂಗ ಹಂಗದ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದು ಹ್ಞೂ ಅಂತ ಒಪ್ಪಿಸ್ಬಿಟ್ರೆ ಏನು ಮಾಡ್ತಿ? ಕೈಗೆ ಬಂತದ್ ಬಾಯಿಗೆ ಬರಂಗಿಲ್ಲ, ಆಮೇಲೆ ಏನು ಮಾಡ್ತಿ ನೋಡು. ಅಯ್ಯಯ್ಯೋ ಇದನ್ನೆಲ್ಲ ಯೋಚನೆ ಮಾಡಲಿಲ್ಲಲ್ಲಿ ನಾನು. ಚಲೋ ಆತ್ಮಿ ಹೇಳಿದ್ದು. ಅಕ್ಕಿಗೆ ಮಾತ್ರ ಸುದ್ದಿ ಬಿಟ್ಕೊಡೋದಿಲ್ಲ. ಮದುವೆ ಆಗೋಬೇಕಾರೆ ಕಲ್ಲೆ ಒಮ್ಮೆ ಲಗ್ನ ಪತ್ರಿಕೆ ಕೊಡಾಕ ಆಕಿ ಮುಂದೆ ಉಸುಲು ಹೊಡ್ಯೋದು. ಅವ್ರು ಹಂಗೆ ಮಾಡ್ತೇನೆ ತಡಿ. ಚಲೋ ಆತ್ಮಿ ಹೇಳಿದ್ದು. ಅದು ಅಲ್ದ ಅಮೇರಿಕಕ್ಕೆ ಹೋಗ್ಬೇಕು ಹಿಂಗೆ ಅನ್ನಕತ್ತಿದ್ರು. ಗೊತ್ತೈತಿನ ಅದಕ್ಕೆ 1 ತಿಂಗಳೊಳಗೆ ಮದುವೆ ಆತಂದ್ರೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ನಾವು ಒಬ್ಬನ ಹೋಗ್ತೀನಿ, ಬರೋದು ಲೇಟ್ ಆಕೈತಿ ಅನ್ನಕತ್ತಾರ. ಅಮೇರಿಕನ ನಾನು ಬರ್ತೇನೆ, ನನಗೊಂದು ಟಿಕೆಟ್ ಹಾಕಂತೇಳ. ಇದ ಹುಬ್ಬಳ್ಳಿ ನೋಡಿ ಅದ ಸಮಸ್ಯೆಗೆ ಹೋಗಿ ಬಂದು ಸಾಕಾಗೈತಿ. ನಾನು ಅಮೇರಿಕ ನೋಡ್ತೇನೆ ಸಾಯಿದ್ರಾಗ. ಈಗ ಹೋದ್ಲಿಕ್ಕೆ ಜಂಪರ್ ಪೀಸ್ ತೊಗೊಂಡು ಊರು ಬಿಡಾಡಿ ಆಕಿ ಹೊಟ್ಟೆ ಉರಿಬೇಕ. ನನ್ನ ಹಳೆ ಅಮೇರಿಕ ಕಡ್ಡಾಡಕತ್ತಾನ ನಮ್ಮ ತೊಗೊಂಡು ಅಂತೇಳಿ ನಾನು ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತೀನಿ. ನೀ ಅಂತೂ ನಿನ್ನ ಫೋನ್ಯಾಗ ಅದೆಂತದ ಇಡ್ತಾರಂತಲ್ಲ ಟೇಟಸ್, ಅದನ್ನ ಇಟ್ಟುಬಿಡು. ಇಮಾನ್ ಮುಂದೆ ಹಲ್ಲಿ ಕಿರ್ಕೊಂಡು ಹೊಸ ಸೀರೆ ಉಟ್ಕೊಂಡು ಹಿಂಗೆ ನಿಂದಿರ್ತೇನೆ. ಫೋಟೋ ತೆಗಿ, ಅದನ್ನು ಫೋಟೋ ತೆಗೆದು ಮೈ ಮಾಮ್ ಗೋಯಿಂಗ್ ಅಮೇರಿಕಾ ಅಂತೇಳಿ ಫೋಟೋ ಇಟ್ಟುಬಿಡು. ಹೌದಾ? ಹಂಗೆ ಮಾಡ್ತೀನಿ. ಅದಕ್ಕೂ ನೀನು ಅಣ್ಣಗೆ ಹೇಳು. ಅವ್ರು ಈಗ ಅಂದ್ರೆ ಗೊತ್ತು, ಅಲ್ಲಿ ವಿಚಾರಿಸಿ ಹಂಗೆ ಮಾಡಿ ನೀ ಮದ್ವೆ ಕ್ಯಾನ್ಸಲ್ ಮಾಡ್ಕೋತೀನಿ. ನಾ ಅಂತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಏನು ಮಾಡೋಕೆ ಹೋಗ್ಲಿ, ಸುಮ್ಮನೆ ಆಗ್ಬಿಡ್ತೇನೆ ನೋಡು. ನಮ್ಮ ಯಾರನ್ನ ತೋರಿಸ್ತಾಳೆ ಅವ್ರಿಗೆ ಮಾಡ್ಕೊತೀನಿ ಅನ್ನಕತ್ತಾರ. ಅದಕ್ಕೆ ಅಣ್ಣಗೆ ಹೇಳು, ಇವ್ರನ್ನ ವಿಚಾರಿಸ್ಬೇಡ ಅಂತೇಳಿ. ಸುಮ್ಮನೆ ಏನೇನಾರ ಹೇಳಿ ತಪ್ಪಿಸ್ತಾರ ಅದಕ್ಕೆ. ಹೌದನಾ? ಆಯ್ತು ಹಂಗೆ ಮಾಡೋಂತಡಿ. ನಾನು ಯಾಕೋ ಇದು ಕೆಲಸ ಕೆಡಕತ್ತೈತಿ. ನಾನು ನಿಮ್ಮ ಅಣ್ಣಗೆ ಎಲ್ಲಡಿಲ್ಲ, ನಾನು ಹೊಟ್ಟಾಗ ಅವ ಹುಟ್ಟಾನ, ಅವ್ನ ಹೊಟ್ಟಾಗ ನಾ ಹುಟ್ಟಿಲ್ಲ. ಅವನು ಬೆದರಿಸಿ ಜಗಳ ಮಾಡಿ ಆದ್ರೂ ನಿಮ್ಮಿಬ್ರು ಲಗ್ನ ಮಾಡಿಸ್ತಾನೆ. ತಲೆನೇ ಕೆಡಿಸ್ಕೊಬೇಡ ನೀನು. ಇವ ನನ್ನ ಮಗಳು ಎಷ್ಟು ಚಂದ ಕಾಣಕತ್ತೀಯ ನನ್ನ ಮಗಳ. ಈ ಸೀರೆ ಒಳಗೆ ನೀನು ನಿನಗಂತೇಳಿ ಹೇಳಿ ಮಾಡಿಸ್ತಂಗೈತಿ. ಸೀರೆ ಭಾಳ ಚಂದಾಗೈತಿ. ಹೌದಾ? ಅವರು ಹೀಗೆ ಅದನ್ನ ಅಂದ್ರೆ ಹೋನವ. ಆಗ್ಲಿ ಮಾತಾಡ್ಕೊಂತೀರ್ರಿ. ಲಗ್ನಂತ ಇದು ಮುಗಿಲಿ ನಿಮ್ಮ ಅಣ್ಣಂದು, ಆಮ್ಯಾಗ ನಿಂದೆ. ಇಲ್ಲ ಧೂಮತ್ ಮದುವೆ ಮಾಡಿಬಿಡುನಂತ. ಆತ್ವೆ.